ನೋಡಿ ನಮ್ಮ ಮನೆಯವ್ರಿಗೆ ಯಾರೋ ಫೋನ್ ಮಾಡಿ ಆವಾಜ್ ಆಗ್ತಿದ್ದಾರೆ. ಯಾರು ರೀ? ತಮಿಳಲ್ಲಿ ICICI ಬ್ಯಾಂಕ್ ಅವ್ರು ಫೋನ್ ಮಾಡಿ ಇದೊಂದು ಕನ್ನಡ ಮಾತಾಡಿ ಅಂತಂದ್ರೆ ಐ ಬಾಯಿ ಮುಚ್ಕೊಂಡು ತಮಿಳ್ ಮಾತಾಡ ಅಂತ ಯಾವ್ದೋ ಒಂದು ಹುಡುಗಿ ಐ ಬಾಯಿ ಮೂಡಿ ತಮಿಳ್ ಪೇಸ್ರ ಅಂತೇಳಿ ಕಟ್ ಮಾಡ್ತಾರೆ ಫೋನ್. ಹೆಂಗಿರಬಹುದು ಅದೇ ದೋಸೆನೇ ಮುಗಿಸ್ತಾರಿಲ್ಲ ಅಂದ್ರೆ ಸಿಕ್ತು ನೀನು ಕಟ್ ಅಂತ ಹೇಳಲಿಲ್ಲ ಅಂದರೆ. ಎಲ್ಲರಿಗೂ ನಮಸ್ಕಾರ. ನೆನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ನಂದು ಕಾಫಿ ಕೊಡೋ ಸೀನ್ ಇತ್ತು ನೋಡಿ. ಮತ್ತೆ ಇನ್ನೊಂದು ಸರಿ ಡ್ರೆಸ್ ಚೇಂಜ್ ಆಗಿದೆ, ತುಂಬ ಹೊತ್ತಾಗಿದೆ. ಎಲ್ಲ ಈ ರೂಮಲ್ಲಿ ರೆಡಿ ಆಗ್ತಾ ಇದೆ ಇವತ್ತು. ಅಂದರೆ ನಾನು ಕಾಫಿ ತಗೊಬಂದು ಕೊಡೋದು, ನಮ್ಮ ಮನೆಯವ್ರು ಮಲಗಿರ್ತಾರೆ ಏನು ಅಂತ. ಅವ್ಳು ಕಾಣಲೇಬೇಕು ಅಂತ ಏನಿಲ್ಲ ಆಯ್ತಾ. ಆಕ್ಷನ್ ಅಂದಾಗ ಅವ್ಳು ಬಂದು ಎಳಿದಾಗ ಒಂಚೂರು ಕಾಣುತ್ತೆ, ಗೊತ್ತಾಯ್ತಾ. ನಮ್ಮ ಮನೆಯವರು ನಾನು ಬೆಡ್ಶೀಟ್ ಎಳ್ದಾಗ ಎದ್ದೇಳ್ತಿರೋ ಸೀನ್ ಏನು ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ ನೋಡಿ. ನೋಡಿ ಏನು ಓವರ್ ಆ್ಯಕ್ಟಿಂಗ್ ನಮ್ಮ ಮನೆಯವ್ರದ್ದು. ಇದು ಬೆಳಗ್ಗೆ ನಾನು 6 ಗಂಟೆಯಲ್ಲಿ ಮಾಡಿಟ್ಟಿರೋ ಕಾಫಿ, ಇನ್ನು 12 ಗಂಟೆ ಆದರೂ ಸೀನ್ ನಡೀತಾನೇ ಇದೆ. ಅವರೇ ಮಲಗಕ್ಕೆ ಇದೊಂಥರ ಕಳ್ಳಾಟ ಆಡ್ತಿರೋದು. ಇದು ಚೆನ್ನಾಗಿ ಬಂದಿಲ್ಲ, ಇನ್ನೊಂದು ಚೆನ್ನಾಗಿ ಬಂದಿಲ್ಲ ಅಂತ. ಸೆಕೆಂಡ್ ಟೈಮ್ ಆ್ಯಕ್ಟಿಂಗ್. ನಮ್ಮವೆಲ್ಲ ಒಂದೊಂದೇ ಶಾರ್ಟ್. ಇವರ ಹೋದರೆ ಪಾಪ ಮಕ್ಕಳನ್ನ ಸೌಂಡ್ ಆಗಬಾರ್ದು ಅಂತ ಇಲ್ಲಿ ಕೂರಿಸಿದ್ವಿ. ಎಲ್ಲ ಏನು ನೋಡಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ಪಾಪ ಉಸಿರು ಕಟ್ಟೋಯ್ತೆ, ನಮ್ಮ ಮಕ್ಕಳು ಶೂಟಿಂಗ್ ನೋಡ್ತೀವಿ ಅಂತ ಬಂದಿದ್ದು. ನನಗೆ ನೋಡಿ ಇಂಥ ತುಂಬ ಇಷ್ಟ, ಈ ಸುಭಾಷಿತ ಮತ್ತು ಇಂಥದ್ದೆಲ್ಲ. ಅಲ್ಲಿ ಇಲ್ಲಿ ಜಾತ್ರೆಗೆ ಹೋದಾಗ, ಶಿವಮೊಗ್ಗ ಸೈಡ್ ಹೋದಾಗ ಈಗ ಒಂದು 7-8 ವರ್ಷದಿಂದ ತಗೊಂಡಿದ್ದೆ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಇದ್ರ ಮಧ್ಯೆ ಇದೊಂದು ಕಿರಿಕಿರಿ. ಯಾಕೆ ಅಳ್ತಾ ಇರೋದು? ಅವರಪ್ಪ ಹಿಂಸೆ ಕೊಟ್ಟಿದ್ದು, ಬಂದು ತಪ್ಕೊಂಡು ಮುತ್ಕೊಟ್ಟು ಹಿಂಸೆ ಕೊಡೋದು ಹಿಂಗೆ ದಿನ ಯಾವಾಗಲೂ. ಟಾಮಿ ಕಿಸ್ ಅಂತ ಸ್ವಲ್ಪ ನಮ್ಮನೆಯವ್ರಿಗೆ ಹೈಟ್ ಆಗೋಕ್ಕೋಸ್ಕರ 2 ದಿಂಬು ಹಾಕೊಂಡುಂಟು. ಇಲ್ಲಿ ನಮ್ಮನೆಯವ್ರ ತಲೆ ಮೇಲೆ ಕೂತಿದ್ದಾನೆ. ಇದು ಬಂದು ಅವಾಗ ಕಿರಿ ಮಾಡ್ತಾಯಿದೆ. ಕಿರಿಕು ರೀ ಮತ್ತೆ ಅಳಿಸ್ಬೇಡಿ ಮಗಳನ್ನ. ಮಾತಾಡಂಗಿಲ್ಲ ಪಾಪ ಮಕ್ಳಿಗೆ. ಅವಾಗಿಂದ ಪಾಪ ಹಿಂಸೆ ಕೊಟ್ಟು ಉಸಿರಾಡಕ್ಕೂ ಬಿಡ್ತಾಯಿಲ್ಲ. ಹೋಗ್ಬೇಕು ಮಗಳು. ಈಗ ಮತ್ತೆ ಮಾತಾಡಬಾರ್ದು, ನಗಾಡಬಾರ್ದು. ಫ್ರಿಜ್ಜಲ್ಲಿ ಒಂದೊಂದು ಚಾಕ್ಲೇಟ್ ಇದೆ, ತಿನ್ನಿ ಮೇಲೆ ಡೋರಲ್ಲಿ. ಕಾಫಿ ಶೂಟಿಂಗ್ ಇಲ್ಲ, ಮುಗೀತು. ಇದರೊಳಗೆ ಎಷ್ಟು ನೋಣ ಬಿದ್ದಿದೆಯೋ ಗೊತ್ತಿಲ್ಲ. ಬೆಳಗ್ಗೆಯಿಂದ ಈಗ ಮಧ್ಯಾಹ್ನದವರೆಗೂ ಹೀಗೆ ಇದೆ. ಈ ಶಾರ್ಟ್ ಮೂವಿಗೆ ಫೋನ್ ಹೊಂದಿಸ್ಕೊಂಡ್ಬಂದುಂಟು. ಇದು ನಮ್ಮ ಮಾವನ ಮನೇಲಿ ತಗೊಬಂದಿದೆ. ಇವ್ರ ಮನೇಲೆ, ಇವರು ನಮ್ಮ ಮಾವನ ಮೊಮ್ಮಕ್ಕಳು, ನಮ್ಮ ಅಣ್ಣನ ಮಕ್ಕಳು. ಅವ್ರ ಮನೇಲಿ ಫೋನ್ ತಗೊಬಂದ್ರು. ಇದು ನಮ್ಮ ಮನೇಲಿ ಇತ್ತು, ಇದು ಆಗಲ್ಲ ಅಂದರು ನಮ್ಮ ಮನೆಯವರು. ಹಾಗಾಗಿ ಇದು ತಗೊಬಿಟ್ಟು ಬಂದೆ. ಇದು ಕಾರ್ಡ್ಲೆಸ್. ನಾವು ಚಿಕ್ಕದ್ರಲ್ಲಿ ಕಾಲೇಜ್ ಟೈಮಲ್ಲಿ ಇದ್ದಾಗ ಇದು ಅಲ್ಲಿ ಬುಟ್ಟಿ ಒಳಗೆ ಹಾಕಿದ್ದೀನಿ. ಇನ್ನೂ ವರ್ಕ್ ಆಗುತ್ತಾ? ಇಲ್ಲ, ಇದು ವರ್ಕ್ ಆಗಲ್ಲ. ಇದು ಬರೀ 100 ಮೀಟರ್ಸ್ ಅಷ್ಟೇ ಇಟ್ಕೊಂಡು ಓಡಾಡ್ಬೋದು ಕಾರ್ಡ್ಲೆಸ್. ಅದ್ರ ಮೇಲೆ ಜಾಸ್ತಿ ದೂರ ಆದರೆ ಓಡಾಡೋಕ್ಕಾಗಲ್ಲ. ಚೆನ್ನಾಗಿತ್ತು ಇದು ಒಂಥರ. ನಮ್ಮನೇಲಿ ಇನ್ನೊಂದಿತ್ತು, ಅದು ಎಲ್ಲಿ ಬಿಸಾಕಿದ್ದು. ಮಕ್ಳು ಇಷ್ಟು ದಿನ ಆಟ ಆಡ್ಕೊಂಡಿತ್ತು. ಈಗ ಅದು ಉದ್ದನೂ ಮಾಡ್ಬೋದು, ಮುರಿದು ಹಾಕ್ಬೋದು. ಭುವನು ಮುರಿದು ಹಾಕ್ಬೋದು ಅದನ್ನು. ಇದೆಷ್ಟು ಚಂದ ಈಗಲೂ ಇದು ಯೂಸ್ ಮಾಡೋಕ್ಕೆ ಗೊತ್ತಾ. ಅನ್ನೋದು ನಮ್ಮ ಕಾಂಪೌಂಡ್ ಒಳಗೆ ಮಾತ್ರ ಇದು ಇಟ್ಕೊ ಓಡಾಡ್ಬೋದು. ಅದ್ರಗಿಂತ ಹೊರಗೆ ಹೋದರೆ ಕೇಳಿಸಲ್ಲ. ಇದು ಲೌಡ್ ಸ್ಪೀಕರ್ ಆನ್ ಮಾಡೋದೆಲ್ಲ ಇತ್ತು. ಈಗ ವರ್ಕ್ ಆಗ್ತಾ ಇಲ್ಲ ಇದು. ಹಾಗೆ ಸುಮ್ಮನೆ ಶೋಗೆ ಇಡಬೇಕಷ್ಟೇ. ಇದರಲ್ಲೂ ಸ್ಪೀಕರ್ ಇದೆ ನೋಡಿ. ಆವಾಗಿನ ನಂಬರ್ಸ್ ಅವಾಗ ಗಿರ್ರ ಅಂತ ತಿರುಗಿಸತ್ತಿತ್ತ. ಆಮೇಲೆ ಈ ಥರದ್ದು ಬಂದು ಆಮೇಲೆ ಇವ್ರಿಗೆ ಕೊಡಬೇಕು ವಾಪಸ್ ಈ ಮಕ್ಳಿಗೆ ಆಟಾಡೋಕ್ಕೆ. ನೋಡಿ ಇಷ್ಟ ಆಗಿದೆ ಅಷ್ಟೇ. ನೆನ್ನೆಯಿಂದ ಮಾಡಿ ಇಷ್ಟೇ ಆಗಿರೋದು. ಆದವೆಲ್ಲ ಹಿಂಗೆ ಕಾಟ್ ಮಾಡ್ಕೊಬಿಟ್ಟು ಬರೋದು. ನನ್ನ ಮಗಳು ಯೂನಿಫಾರ್ಮ್ ನೋಡಿ ರೆಡಿಯಾಗಿದೆ. ಪಾಪ ಯೂನಿಫಾರ್ಮ್ ಆ್ಯಕ್ಚುಲಿ ನನ್ನ ಮಗಳಕ್ಕಿಂತ ಇದು ಚಿಕ್ಕದು. ಅದೇ ಇವಳ್ದು ಯೂನಿಫಾರ್ಮ್ ತಗೊಂಡುಂಟು. ಧೃತಿದು ಸ್ವಲ್ಪ ದೊಡ್ಡದಾಯ್ತು ಅಂತ ನನ್ನ ಮಗಳಿಗೆ ಈ ಪುಟಾಣಿ ಪಾಪ ನಮಗೆ ಯೂನಿಫಾರ್ಮ್ ಕೊಟ್ಟುಂಟು ನೋಡಿ. ಆಮೇಲೆ ಈ ಫೋಟೋ ಒಂದು ಬೇಕಾಗುತ್ತೆ, ಹಾಗಾಗಿ ಇದೊಂದು ಫೋಟೋ ಒಂದು ರೆಡಿ ಮಾಡಿ ಇಟ್ಕೊಂಡುಂಟು. ನನಗೆ ಇದು ತುಂಬ ಇಷ್ಟವಾಗಿದ್ದ ಫೋಟೋ. ಈ ಹಿಂದೆ ಬ್ಯಾಕ್ಗ್ರೌಂಡು ಹುಲ್ಲೆಲ್ಲ ಒಟ್ಟಿದ್ದಾರೆ, ಮತ್ತು ಈ ಡ್ರೆಸ್ ಕೊಡೋವ್ರಿಗೆ ಅಷ್ಟು ಚೆನ್ನಾಗಿ ಸೂಟ್ ಆಗ್ತಾಯಿದೆ. ಅದರಲ್ಲಿ ಬೇರೆ ಇದು ಒಳ್ಳೆ ಮೆಸೇಜ್ ಬೇರೆ ಇದೆಯಲ್ಲ. ತಡೀರಿ, ಇವರಿಬ್ರು ಯಾವಾಗ ಮುದ್ದು ಮಾಡ್ತಾರೆ, ಲವ್ ಮಾಡ್ತಾರೆ, ಜಗಳ ಮಾಡ್ತಾರೆ, ಅಳ್ತಾರೆ ಗೊತ್ತಿಲ್ಲ. ಅಂದರೆ ಎಲ್ಲ ನನಗೆ ಹೆಂಗೆ ಬೇಕು, ನನ್ನ ಮನಸ್ಸಲ್ಲಿ ಹೆಂಗಿದೆ ಹಂಗಿದೆ ಫುಲ್. ಹಾಗಾಗಿ ಇದು ತುಂಬ ಖುಷಿ. ಅದಕ್ಕೆ ಇಲ್ಲಿಗೆ ನಾಮ ಇಡ್ತೀವಿ ಇವಾಗ. ಅದಕ್ಕೆ ಇಲ್ಲಿಗೆ ನಾಮ ಇಡ್ತೀವಿ. ಆಲ್ರೆಡಿ ನನ್ನ ಮಗಳು ಇಟ್ಟಾಗಿದೆ ನೋಡಿಬಿಡಿ. ಇಲ್ಲಿ ಈ ಫೋಟೋ ನೋಡಿ ನನ್ನ ಮಗಳು ಹಿಂಗೆ 10 ನಿಮಿಷಕ್ಕೆ ಹಂಗೆ ಬರ್ದು ಬಿಸಾಕದೆ ನನ್ನ ಮಗಳು. ಇಲ್ಲಿ ಆಲ್ರೆಡಿ ಕುಂಕುಮ ಇಟ್ಟಾಗ್ಬಿಟ್ಟಿದೆ ನನ್ನ ಮಗಳು, ಕೆಂಪು ಕುಂಕುಮ. ಪಾಪ ವೃಕ್ಷ ರಕ್ಷ ಅಂತ ಅದಕ್ಕೆ ಓದಕ್ಕೆ ಬರಲ್ವಲ್ಲ, ಅದು ವಾ ಅಂತ ಇರೋದು ನನ್ನ ಮಗಳಿಗೆ ನಾನು ಹಂಗೆ ಕಾಣಿಸಿದ್ದೆ. ನಕ್ಷ ರಕ್ಷ ಅಂತ ಏನೇನು ಬರ್ದಿದೆ ಪಾಪ. ಆದರೂ ನೋಡಿ ಕೈ ಕಟ್ಕೊ ಕೂತಿರೋ ಹಾಗೆ ನಿಂತಿರೋ ಹಾಗೆ ಎಷ್ಟು ಚೆನ್ನಾಗಿ ಗೊತ್ತಾಗಂಗೆ ಮಾಡಿದೆ ನನ್ನ ಮಗಳು. ನೋಡಿ ಯಾರು ಬಂದಿದ್ದೀರಿ? ಬುಜ್ಜಿ ಬಂದಿದ್ದೀ, ನನ್ನ ತಂಗಿ ಮಗಳು. ಯೆಲ್ಲೋ ಕಲರ್ ಜ್ಯೂಸ್. ನನ್ನ ಮಗಳಿಗೆ ಬುಜ್ಜಿ ನೋಡಿದ ತಕ್ಷಣ ಏನು ಖುಷಿ ಆಯ್ತು ಗೊತ್ತಾ? ಬುಜ್ಜು ಅಂದರೆ ಹನ್ಸಿಕಾ ಅಂತ.
ಏನು ಆಟ ಆಡ್ತಾ ಇದ್ದೀರಾ? ಬುಜ್ಜಿ ಸ್ಕೇಟಿಂಗ್ ಕಲಿತಾ ಇದೆ ನೋಡಿ. ಅದು ಶೂ ಹಾಕಬೇಕು ಮನೆ, ಕಾಲಿಗೆ ಬರ್ತೈತೆ. ಹೌದಾ? ನಮ್ಮ ಬುಜ್ಜು ನೋಡಿ, ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಮ್ಮ ಚಿಕ್ಕವನು ಮತ್ತು ನನ್ನ ಮಗಳು ಇಲ್ಲಿ ಸೀರೆ ಕಟ್ಕೊಂಡು ಆಟ ಆಡಿದ್ರಲ್ಲ, ಅದೇ ಥರ ಕಟ್ಕೋಬೇಕು ಅಂತ ಹೇಳಿ ಅವ್ರ ಅಜ್ಜಿಗೆ ಹೇಳಿ ಕಟ್ಟಿಸ್ಕೊಂಡು ಆಟ ಆಡ್ತಾ ಕೂತುಂಟು. ಏನೇನೋ ತುಂಬಿಟ್ಕೊಂಡಿದೆ. ಇದು ಬಂದು ಮಿಕ್ಸ್ಚರ್, ಇದೊಂಥರ ಇದೊಂಥರ ಎಲ್ಲ ಒಂದೊಂದು ಥರ ತುಂಬ್ಕೊಂಡು ಆಟ ಆಡ್ತಾ ಇದ್ದಾರೆ. ನಾಳೆ ಆ್ಯಕ್ಚುಲಿ ಹಸೆ ಇದೆ, ಇವರಿಬ್ರು ಹೋಗಿದ್ರು. ಇದು ಪಾಪ ನನ್ನ ಮನನಿ ಜೊತೆ ಆಟ ಆಡಬೇಕು ಅಂತ ಹೇಳಿ ಅವ್ರ ಕಲ್ಪನಜ್ಜಿ ಬಿಡ್ದಲ್ಲೇ ಬಂದಿರೋದೆ. ಕಲ್ಪನಜ್ಜಿ ಜೊತೆನೇ ಈಗ ಮತ್ತೆ ಸಂಜೆ ಹಸೆ ಇದೆ. ಇವ್ರ ಮಾವಂದೇನೆ ಬಿಟ್ಟು ಬಂದಿದೆ. ಇಲ್ಲಿ ನನ್ನ ಮಗಳು ಶೂಟಿಂಗಿಗೆ ರೆಡಿ ಆಗಿದೆ. ಇದು ಪಾಪ ನಮ್ಮ ದನಿಯಿಂದ ಬಟ್ಟೆ ಇಷ್ಕೊ ಬಂದು ಆಟ ಆಡ್ತಾ ಇದೆ. ಹೊರಡ್ಬೇಕೀಗ. ಯಾಕೆ ಡಲ್ ಆಗಿದೆ ಮಗು? ಇದು ಬೇಡ ಅಂತ, ಯಾಕಂದರೆ ಅದು ಪಾಪ ಧನ್ಯ ಅದು ಚಿಕ್ಕದು, ಇವಳಿಗಿಂತ 2-3 ವರ್ಷ ಚಿಕ್ಕದು. ಅದ್ರ ಬಟ್ಟೆ ಇದಕ್ಕೆ ಟೈಟ್ ಆಗ್ತಾ ಇದೆ, ಹಂಗಾಗಿ ಸಾಕು ಸಾಕು ಅಂತ. ಆದರೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಗೊತ್ತೇ ಇಲ್ಲ ಇದಕ್ಕೆ. ಸೂಪರ್. ನಮ್ಮ ಪುತಾನಿ ಯಾಕೆ ಹೋಗ್ಕೋತಿದೆ? ಕಲ್ಲಿ ನಾನು ಹುಡುಕ್ತಾ ಇದ್ದೀನಿ, ಇದು ಇಲ್ಲ ಹೋಗ್ಕೋತಿದೆ. ಪೋಳಿ. ಹಾಂ, ನಮ್ಮ ಪುಟಾಣಿ ಏನು ಮಾಡೋಕ್ಕೆ ಶೂಟಿಂಗಿಗೆ ನೀನೊಬ್ಳು ಕಡಿಮೆ ಇದೆ ಇದಕ್ಕೆ. ಆ್ಯಕ್ಚುಲಿ ನಾನು ಕೆಲವು ದಿನಗಳಿಂದ MV Pro Act ಅಂತ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಕಿಟ್ ಸಿಗುತ್ತೆ. ಒಂದು ಕಿಟ್ಟಲ್ಲಿ ಇದು ಫೇಸ್ ವಾಶ್ ಒಂದು, ಮತ್ತು ರೇಡಿಯನ್ಸ್ ಸಿರಮ್ ಅಂತ ಒಂದು, ವೈಟಮಿನ್ C ಅಂತ, ಈ 3ರಿಂದ ಒಂದು ಕಿಟ್ ಸಿಗುತ್ತೆ. ಇದು ಸ್ಕಿನ್ ಸಮಸ್ಯೆ ಏನಾದ್ರು ಇದ್ದವರು ಕೂಡ ಇದು ಯೂಸ್ ಮಾಡ್ಬೋದು. ಹಾಗಾಗಿ ಇದು ನಮ್ಮ ಅಕ್ಕ ನನಗೆ ತಿಳಿಸಿದ್ದನ್ನು, ಯಾಕಂದರೆ ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಇತ್ತು ಮತ್ತು ಅಲ್ಲೆಲ್ಲ ರ್ಯಾಷಸ್ ಇತ್ತು. ಈಗ ಬೇಸಿಗೆ ಟೈಮಲ್ಲಿ ಏನೋ ಹಾಗಾಗಿ ಏನೋ ಗೊತ್ತಿಲ್ಲ. ಈಗ 30 ಡೇಸಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ನಾನು 3 ಡೇಸಿಂದ ಯೂಸ್ ಮಾಡ್ತಾ ಇರೋದ್ರಿಂದ ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮಗೇನಾದರೂ ಆಸಕ್ತಿ ಇದ್ದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ನನ್ನ ಆಡಿಯನ್ಸ್ಗೆ 66% ಡಿಸ್ಕೌಂಟ್ ಇರುತ್ತೆ. ಹಾಗೆ ಇದು ಬರೀ ಗರ್ಲ್ಸ್ಗೆ ಅಂತಲ್ಲ, ಗರ್ಲ್ಸ್ ಬಾಯ್ಸ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ನನ್ನ ಮಗಳು ಲಾಸ್ಟ್ ಟೈಮಿಗೆ ಯಾಕೋ ಕೈ ಕೊಡಂಗೆ ಕಾಣಿಸ್ತಾ ಇದೆ. ಬಾ ಮಗಳು, ಲಾಸ್ಟ್ ಮುಗಿತಿನ್ನ. ಅವರಪ್ಪ ಬೆಗ್ ಮಾಡ್ತಾ ಇದ್ದಾರೆ. ಬಾ ಮಗಳು ಪ್ಲೀಸ್ ಮಗಳು ಅಂತ. ಬಾ ರಾಜ್ಕುಮಾರಿ, ಒಂದು ಸೆಕೆಂಡ್ ಬಾ ಮಗಳು ಪ್ಲೀಸ್. ಅದ್ರ ಮೇಲೆ ಮತ್ತೆ ಇನ್ನು ಬೇರೆ ಮಾಡಲ್ಲ, ಬನ್ನಿ ಮಾಡಲ್ಲ, ಬನ್ನಿ. ನೋಡಲ್ಲ, ಎಲ್ಲ ರೆಡಿ ಆಯಿತು. ಹ್ಞೂ ಆಯಿತು, ಬಾಮ್ಮ ಮುಗೀತು, ಬೇಗ ಬಾ ರಾಜ್ಕುಮಾರ್. ಸುಳ್ಳು ಹೇಳಲ್ಲ, ಮುಗೀತು, ಬಾ ಮಗಳು. ಬಾ ರಾಜ್ಕುಮಾರ್ ಬೇಗ, ನೀನು ಮುಗ್ದೇ ಹೋಗುತ್ತೆ. ಲೇಟ್ ಮಾಡಿದಷ್ಟು ಮೇಲೆ ಇನ್ನೂ ಲೇಟ್ ಆಗುತ್ತೆ, ಬನ್ನಿ. ನೋಡಿ, ನಮ್ಮ ಮನೆಯವ್ರಿಗೆ ಯಾರೋ ಫೋನ್ ಮಾಡಿ ಆವಾಜ್ ಆಗ್ತಿದ್ದಾರೆ. ಯಾರು ರೀ? ತಮಿಳಲ್ಲಿ ICICI ಬ್ಯಾಂಕ್ ಅವ್ರು ಫೋನ್ ಮಾಡಿ ಇದೊಂದು ಕನ್ನಡ ಮಾತಾಡಿ ಅಂತ ಅಂದ್ರೆ, ಬಾಯಿ ಮುಚ್ಕೊಂಡು ತಮಿಳ್ ಮಾತಾಡ ಅಂತ ಯಾವ್ದೋ ಒಂದು ಹುಡುಗಿ ಬಾಯಿ ಮುಚ್ಕೊಂಡು ತಮಿಳ್ ಮಾತಾಡಲ್ಲ ಅಂತಾಳೆ. ಮತ್ತೆ ಏನ್ ಮಾಡ್ತೀರಿ, ಏನಂತೀರಿ ಹೇಳಿ? ಬಾಯಿ ಮೂಡಿ ತಮಿಳ್ ಪೇಸ್ರ ಅಂತಾಳೆ. ಅಂದ್ ಕಟ್ ಮಾಡ್ತಾಳೆ ಫೋನ್. ಹೆಂಗಿರೋದು ಆ ನಂಬರ್ಗಳು ಏನಾಗ್ಬಿಟ್ಟಿರುತ್ತೆ, ಆಟೋಮೇಟೆಡ್ ಆಗಿರುತ್ತೆ. ಅದ್ ನಾವು ಮಾಡಿದ್ರೆ ವಾಪಸ್ ಹೋಗಲ್ಲ ಅವು. ಹೋಗ್ತಾ ಇದೆ ಯಾವ್ದೋ ನಂಬರ್ ಇದು. ಇನ್ನು ಯಾವ ಲೆವೆಲಿಗೆ ಬಂದವ್ರು ನೋಡಿ ಇಲ್ಲಿ ಮಾತಾಡ್ತಾರೆ. ಬಿಸ್ನೆಸ್ ಬೇಕಾಗಿರೋದು ಅವರಿಗೆ. ಇಲ್ಲಿಂದ ಬಿಸ್ನೆಸ್ ಅವ್ರ ಭಾಷೆಗೆ ನಾವೇ, ಅವ್ರಿಗೆ ಬಿಸ್ನೆಸ್ ಬೇಕು, ನಾವೇ ಮಾತಾಡಲಿಲ್ಲ ಅಂದ್ಬಿಟ್ಟು ನಮಗೆ ಜೋರು ಮಾಡಿ ಫೋನ್ ಇಡ್ತಾವಲ್ಲ. ಎಲ್ಲರೂ ಸೇರ್ಕೊಂಡು ನಮ್ಮ ಅಮ್ಮಗೆ ಹಿಂಸೆ ಕೊಡ್ತಾ ಇದ್ದಾರೆ ನೋಡಿ. ಎಲ್ಲರೂ ಸೇರ್ಕೊಂಡು ನಮ್ಮ ಅಮ್ಮಗೆ ಹಿಂಸೆ ಕೊಡ್ತಾರಲ್ಲ. ಆನ ಬಂಗಾರಿ, ಮಕ್ಕಳಿಗೆ ಕಚ್ಚುತ್ತೆ ಅಂತ ನಾವು ಇಲ್ಲಿ ಕೂಡ ಹಾಕಿದ್ರೆ ಆ ಮಕ್ಕಳೇ ಬಿಡ್ತಾ ಇಲ್ಲ ಅಮ್ಮನ. ನೋಡೇನು ಬರುತ್ತೆ ನೋಡೋಣ ಈಗ. ಸ್ಪೀಕರ್ ಜಾಸ್ತಿ. ಏನೇನೋ ಬರ್ತಾಯ್ತು. ಈಗ ಆ್ಯಕ್ಚುಲಿ ಬೆಳಗ್ಗೆ ತಿಂಡಿ ಕೂಡ ಸಿನ್ ನಡೀತಿದೆ. ಆದರೆ ಈಗ ಮಧ್ಯಾಹ್ನ 3 ಗಂಟೆ ಆಗಿದೆ. ಬೆಳಗ್ಗೆ ತಿಂಡಿ ತಿಂದು ಮಧ್ಯಾಹ್ನ ಊಟ ಆಗಿ ಈಗ ಫಿಲ್ಮಲ್ಲಿ ಬೆಳಗ್ಗೆ ತಿಂಡಿ ಅನ್ನೋ ಥರ ನಡೀತಾ ಇದೆ. ನನಗೆ ಇಷ್ಟೊತ್ತು ನೆನ್ನೆಯಿಂದ ಏನು ಮಾಡಿದ್ರು ಎಲ್ಲ ನಂದು ಸ್ಯಾಡ್ ಮೂಡಲ್ಲಿರೋ ಥರನೇ ಮಾಡಿದ್ದಾರೆ. ಬರೀ ನಂದು ಬರೀ ಸ್ಯಾಡ್ ಮೂಡಲ್ಲೇ ಇರೋದ್ರಿಂದ ನೆನ್ನೆಯಿಂದ ಇಲ್ಲಿವರೆಗೂ ಬರೀ ಸ್ಯಾಡ್ ಮೂಡಲ್ಲಿ ಇರೋ ಥರ. ಅಂದರೆ ಇವನ್ನ ಇಟ್ಕೊಂಡು ನಮ್ಮನೆಯವ್ರು ಇಲ್ಲಿ ನೋಡಿ ಕ್ಯಾಮ್ರಾ ಹಿಂಗೆ ಇಟ್ಕೋಬೇಕು ಅಂತ ಹೇಳ್ಕೊಡ್ತಾ ಇರೋದು. ನೀನು ಹಿಂಗೆ ಕೂತ್ಕೋ, ಹಿಂಗೆ ಬರಬೇಕು ಅಂತ. ಆಮೇಲೆ ಇದಾದ್ಮೇಲೆ ನೆಕ್ಸ್ಟ್ ನಾನು ಜೋಶಲ್ಲಿರೋ ಅಂಥದ್ದು ಬರ್ತದೆ ನೋಡೋಣ. ನಗ್ನಾಗ್ತಾ ಇರೋದು. ಆ್ಯಕ್ಚುಲಿ ನಾನು ತುಂಬ ನಗಾಡ್ತೀನಿ. ಅದು ನನಗೆ ಖುಷಿ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ನೋಡಬೇಕು ಅದು ಯಾವ ಥರ ಮಾಡ್ತೀನಿ ಅಂತ. ಈ ವೈಟ್ ಮ್ಯಾಟ್ ಮೇಲೆ ಈ ವೈಟ್ ಪ್ಲೇಟ್ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಅದು ತೆಗೆದ್ಬಿಟ್ಟು ತಿಂತಾ ಇದ್ದಾರೆ. ನಮ್ಮ ಯಕ್ಷಿತ್ ಆ್ಯಕ್ಚುಲಿ ಆ ದೋಸೆ ತಿನ್ನೋಕ್ಕೆ ರೆಡಿ ಆಗಿದ್ದ. ಅದೇ ಆ ದೋಸೆನೇ ಮುಗಿಸ್ತಾರಿಲ್ಲ ಅಂದರೆ ಯಕ್ಷಿತ್ತು ನೀನು ಕಟ್ ಅಂತ ಹೇಳಲಿಲ್ಲ ಅಂದರೆ.
ನಮ್ಮನೆಯವ್ರದ್ದು 3 ಶಾರ್ಟ್ ಆಯಿತು, 2 ದೋಸೆ ಖಾಲಿ. ರೆಡಿ ಮಾಡ್ಕ. ಇದನ್ನ ಮಧ್ಯಾಹ್ನ 3 ಗಂಟೆ ಸ್ಟಾರ್ಟ್ ಮಾಡಬೇಕು ನಾವು ಇನ್ನು ಮುಗಿಸ್ಬೇಕು ಅಂದರೆ. ನಮ್ಮನೆ ನಾಯಿಗೆ ಮಗು ಆಟಾಡ್ತಿರೋದು ನೋಡಿ. ಆ್ಯಕ್ಚುಲಿ ನಮ್ಮ ಕರಿ ಹಿಂಗೆ ಆಟಾಡೋದೇ ಗೊತ್ತಿಲ್ಲ, ಒಂದು ಕಳೆದೇ ಗೊತ್ತಿರಲಿಲ್ಲ. ನಮ್ಮ ಪುಟಾಣಿ ಹೇಳ್ಕೊಟ್ಟಿರೋದು ಬಂದು ಕಾಯೋದು ನೋಡಿ ಇಲ್ಲಿ. ಕರಿ ಹುಡುಕ್ತಿರೋದು, ಕರಿ ಅಲ್ಲಿದೆ. ಹೆಂಗೆ ಹೊಲಿಸ್ಕೊಬಿಡ್ತು ಗೊತ್ತಾ, ಕರಿನ ಪಳಗಿಸ್ಕೊಂಡ್ಬಿಟ್ಟಿದೆ. ಒಂದು ಸ್ವಲ್ಪ ಆ್ಯಕ್ಟಿಂಗ್ ಅಯ್ಯೋ ಅಯ್ಯೋ ಅಯ್ಯೋ. ಇದೇ ಥರ ಮಾಡೋದು, ಇದಿಲ್ಲ ಹಚ್ಚಿಡು. ಹೋಗೋದು ಕೆದ್ಕೋದು. ಎಷ್ಟು ಪಾಪ ನಮ್ಮ ಕರಿ ಹಿಂಗೆ ಇವೆಲ್ಲ ಆಟಾಡೇ ಗೊತ್ತಿರಲಿಲ್ಲ, ಈಗ ಆಟಾಡ್ತಿದೆ. ಅದೇ ವಯಸ್ಸಾದಂಗೆ ಮಕ್ಕಳಾಡ್ದಂಗೆ ಆಡ್ತಾರೆ ಅಂತಾರಲ್ಲ ಹಾಗೆ. ನಮ್ಮ ಅಮ್ಮಗೆ ಅಲ್ಲ, ನಮ್ಮ ಕರಿಂಗೆ 11 ವರ್ಷ ಆಗಿದೆ ಪಾಪ, ಫುಲ್ ಏಜ್ ಆಗೋಗಿದೆ. 13 ಅಲ್ಲ, ನಮ್ಮ ಚೋಟಕ್ಕಿಂತ 2 ವರ್ಷ ದೊಡ್ಡದು. ಇಲ್ಲಿ ನೋಡಿ ಆಟಾಡ್ತಿರೋದು. ಈಗ ಅದ್ರ ನಮ್ಮ ಪ್ರಕಾರ ಅದಕ್ಕೊಂದು 80 ವರ್ಷ ಆಗಿದೆ ಅಲ್ವ ರೀ? ನಮ್ಮದು ಸ್ವಲ್ಪ ಬಾವಿ ಹತ್ರ ಶೂಟಿಂಗ್ ಇತ್ತು, ಶೂಟ್ ಮಾಡೋದಿತ್ತು, ಹಾಗಾಗಿ ಬಂದಿದ್ದು. ಯಾಕೋ ಟೈಮ್ ಆಯಿತು ಅಂತ, ಕತ್ಲೆ ಆಯಿತು ಅಂತ ಹೇಳಿಬಿಟ್ಟು ಅರ್ಧಕ್ಕೆ ಹೋಗ್ತಾ ಇದ್ದೀವಿ. ಅಯ್ಯೋ 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 ಅಯ್ಯೋ. ನಮ್ಮ ಕರಿ ದೊಡ್ಡರಾರ್ದಂಗೆ ಆಡೋದು. ಎಲ್ಲ ತಗೊಂಡ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.